ನನ್ನ ಹೆಸರು ಮಹಾಲಕ್ಷ್ಮಿ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಶ್ರೀ ವೀರಭದ್ರ ಸ್ವಾಮಿ ಗ್ರಾಮಾಂತರ ಪ್ರೌಢಶಾಲೆ ಕಣಕಟ್ಟೆಯಲ್ಲಿ ಓದುತ್ತಿದ್ದೇನೆ. ವಿಷಯ ವಿಜ್ಞಾನ. ವಿಜ್ಞಾನ ಪಾಠದಲ್ಲಿ ಸೂಕ್ಷ್ಮ ಜೀವಿಗಳು, ಮಿತ್ರ ಮತ್ತು ಶತ್ರು, ಇದರ ಬಗ್ಗೆ ನಾವು ಚಟುವಟಿಕೆ ಮಾಡುತ್ತಿದ್ದೇವೆ. ನನ್ನ ಸ್ನೇಹಿತರು ಒಬ್ಬೊಬ್ಬರೇ ಆಗಿ ಒಂದು ಚಟುವಟಿಕೆ ಬಗ್ಗೆ ಹೇಳುತ್ತಾರೆ. ನನ್ನ ಹೆಸರು ರಚನಾ. 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಚಿತ್ರ ಬಿಡಿಸ್ಕೊಂಡಿದ್ದೇನೆ. ಚಟುವಟಿಕೆಗಳು ಇವಾಗ ನಮ್ಮ ಸ್ನೇಹಿತರು ಒಬ್ಬೊಬ್ಬರಾಗಿ ಬಂದು ಈ ಚಿತ್ರದ ಹೆಸರು ಬರೀತಾರೆ. ನನ್ನ ಹೆಸರು ಅಮೂಲ್ಯ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಈ ಚಿತ್ರದ ಹೆಸರು ಬ್ರೆಡ್ ಮೋಲ್ಡ್. ನನ್ನ ಹೆಸರು ರಕ್ಷಿತಾ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಈ ಚಿತ್ರದ ಹೆಸರು ನನ್ನ ಹೆಸರು ಪುಷ್ಪ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಈ ಚಿತ್ರದ ಹೆಸರು ಸ್ಪೈರೋ ಬೇಗ. ನನ್ನ ಹೆಸರು ವಿಕಾಸ್. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಈ ಚಿತ್ರದ ಹೆಸರೇನು? ನನ್ನ ಹೆಸರು ಚೇತನ್. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೀನಿ. ಈ ಚಿತ್ರದ ಹೆಸರನ್ನು ಬರೀತಾ ಇರ್ಬೋದು. ಈ ಚಿತ್ರದ ಹೆಸರು ಆಸ್ಪೆಜಿಲ್ಲಸ್. ನನ್ನ ಹೆಸರು ಸ್ವಾತಿ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇದರ ಚಿತ್ರದ ಹೆಸರು ನನ್ನ ಹೆಸರು ರಕ್ಷಿತಾ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಈ ಚಿತ್ರದ ಹೆಸರು ಪ್ಯಾರಾ ಮಿಸಿಯಂ. ನನ್ನ ಹೆಸರು ಪ್ರಭಾ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಈ ಚಿತ್ರದ ಹೆಸರು ನನ್ನ ಹೆಸರು ಕನಸ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಈ ಚಿತ್ರದ ಹೆಸರು ವೈರಸ್. ನನ್ನ ಹೆಸರು ಚೈತ್ರ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಈ ವಿಜ್ಞಾನಿಗಳ ಹೆಸರು ಏನು? ನನ್ನ ಹೆಸರು
ವಿಜ್ಞಾನಿಯ ಹೆಸರು ಅಲೆಕ್ಸಾಂಡರ್ ಫ್ಲೆಮಿಂಗ್. ಸೂಕ್ಷ್ಮ ಜೀವಿಗಳು ಮಿತ್ರ ಮತ್ತು ಶತ್ರು. ನನ್ನ ಸ್ನೇಹಿತರು ಒಬ್ಬೊಬ್ಬರೇ ಆಗಿ ಬಂದು ಚಿತ್ರವನ್ನು ಗುರುತಿಸಿ ಬರೆದು ಹೋಗಿದ್ದಾರೆ. ಅವರಿಗೆ ಎಲ್ಲರಿಗೂ ಧನ್ಯವಾದಗಳು. ನನ್ನ ಹೆಸರು ಅರ್ಪಿತವಿ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೀನಿ ಶ್ರೀ ವೀರಭದ್ರ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ. ನಮಗೆ ವಿಜ್ಞಾನ ಪಾಠದಲ್ಲಿ 2ನೇ ಪಾಠ ಸೂಕ್ಷ್ಮಾಣು ಜೀವಿಗಳ ಮಿತ್ರ ಮತ್ತು ಶತ್ರು. ಈ ಪಾಠದಲ್ಲಿ ಸಣ್ಣ ನಾಟಕವನ್ನು ನಾವು ಮಾಡ್ತಿದ್ವಿ. ನನ್ನ ರೋಗದ ಹೆಸರು ಕ್ಷಯ. ನಾನು ಹರಡುವ ರೋಗ ಬ್ಯಾಕ್ಟೀರಿಯಾ ವೈರಸ್. ನಾನು ಹರಡುವ ಮಾರ್ಗ ನೀರುಗಾಡಿ. ರೋಗಿಗಳನ್ನು ಸಂಪೂರ್ಣವಾಗಿ ಪ್ರತ್ಯೇಕವಾಗಿರಿಸುವುದು. ರೋಗಿಗೆ ಸೇರಿದ ವಸ್ತುಗಳನ್ನು ಇತರರಿಂದ ದೂರ ಇರಿಸುವುದು. ಸೂಕ್ತ ವಯಸ್ಸಿಗೆ ಲಸಿಕೆ ನೀಡುವುದು. ನನ್ನ ರೋಗದ ನನ್ನ ಹೆಸರು ಅಮೂಲ್ಯ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಬಂದಿರುವ ನಾಟಕದ ಹೆಸರು ಕಲರ ವಿಷಮ ಶೀತ ಜ್ವರ. ನನ್ನ ರೋಗದ ಹೆಸರು ಕಲರ ವಿಷಮ ಶೀತ ಜ್ವರ. ಉಂಟು ಮಾಡುವ ಸೂಕ್ಷ್ಮ ಜೀವಿ ಬ್ಯಾಕ್ಟೀರಿಯಾ. ರೋಗ ಹರಡುವ ಮಾರ್ಗ ನೀರು ಮತ್ತು ಆಹಾರ ಮತ್ತು ನೀರು. ರೋಗ ನಿಯಂತ್ರಣಕ್ಕೆ ಕ್ರಮಗಳು: ವೈಯಕ್ತಿಕ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವುದು ಮತ್ತು ಒಳ್ಳೆಯ ಸ್ವಚ್ಛ ಪದ್ಧತಿಯನ್ನು ರೂಢಿಸಿಕೊಳ್ಳುವುದು. ಸೂಕ್ತವಾಗಿ ಬೇಯಿಸಿದ ಆಹಾರ ಮತ್ತು ಕುದಿಸಿ ಆರಿಸಿದ ನೀರನ್ನು ಕುಡಿಯುವುದು ಮತ್ತು ಲಸಿಕೆ ತೆಗೆದುಕೊಳ್ಳಬೇಕು. ಪ್ರತಿರಕ್ಷಣೆ: ನನ್ನ ಹೆಸರು ಮಾಸ. ನಾನು 8ನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ. ನನ್ನ ರೋಗದ ಹೆಸರು ಮಲೇರಿಯಾ. ನಾನು ಉಂಟು ಮಾಡುವ ಸೂಕ್ಷ್ಮ ಜೀವಿಗಳು ಪ್ರೋಟೋಜೋವಾ. ನಾನು ಹರಡುವ ಮಾರ್ಗ ಸೊಳ್ಳೆ. ರೋಗದ ನಿಯಂತ್ರಣ ಕ್ರಮಗಳು: ಸೊಳ್ಳೆಗಳು ಮತ್ತು ಸೊಳ್ಳೆಕಡದ ಮತ್ತು ಸೊಳ್ಳೆ ವಿಕಾಸಗಳನ್ನು ಬಳಸುವುದು. ಕೀಟನಾಶಕಗಳನ್ನು ಸಿಂಪಡಿಸುವುದು ಹಾಗೂ ಸುತ್ತಮುತ್ತಲಿನ ಪ್ರದೇಶದಲ್ಲಿ ನೀರು ನಿಲ್ಲದಂತೆ ನೋಡಿಕೊಳ್ಳುವುದರ ಮೂಲಕ ಸೊಳ್ಳೆ ಸಂತಾನೋತ್ಪತ್ತಿಯನ್ನು ನಿಯಂತ್ರಿಸುವುದು. ಹೈಪೋಪಟಿಸ್ ಎ ವೈರಸ್. ಇದು ನೀರಿನಿಂದ ಬರುತ್ತದೆ. ನೀರನ್ನು ಕುದಿಸಿ ಆರಿಸಿ ಕುಡಿಯುವುದನ್ನು ನನ್ನ ವೈರಸ್ ಅನ್ನು ತಡೆಗಟ್ಟಬಹುದು ಮತ್ತು ಲಸಿಕೆಗಳನ್ನು ತೆಗೆದುಕೊಳ್ಳುವುದರಿಂದಲೂ ನನ್ನನ್ನು ತಡೆಗಟ್ಟಬಹುದು. ಮನುಷ್ಯನಿಗೆ ರೋಗ ಬಂದಾಗ ತಡೆಗಟ್ಟುವುದಲ್ಲ, ರೋಗ ಬರುವ ಮುನ್ನವೇ ಸಂರಕ್ಷಣೆಯಿಂದ ಇರಬೇಕು. ನನ್ನ ಹೆಸರು ಚೇತನ್ ಅಂತ. ನಾನು 8ನೇ ತರಗತಿಯಲ್ಲಿ ಓದ್ತಿದ್ದೀನಿ. ವಿಷಯ ವಿಜ್ಞಾನ. ನಮ್ಮ ವಿಷಯದಲ್ಲಿ 2ನೇ ಪಾಠ ಸೂಕ್ಷ್ಮಾಣು ಜೀವಿಗಳು ಮಿತ್ರ ಮತ್ತು ಶತ್ರು. ಆ ಪಾಠದ ಬಗ್ಗೆ ಕೆಲವು ಕ್ವಶನ್ಗಳನ್ನ ಕೇಳ್ತೀನಿ. ನಮ್ಮ ಗೆಳತಿಯರು ಮತ್ತು ಗೆಳೆಯರು ಅದಕ್ಕೆ ಆನ್ಸರ್ ಕೈ ಎತ್ತಿದ್ರ ಮೂಲಕ ಆನ್ಸರ್ ಹೇಳ್ತಾರೆ. ಬರಿಗಣ್ಣಿಗೆ ಕಾಣಿಸುವ ಜೀವಿಗಳನ್ನು ಏನೆಂದು ಕರೆಯುವರು? ಮತ್ತೊಮ್ಮೆ ಹೇಳ್ತೀನಿ, ಕ್ವಶನ್ ನೀಟಾಗಿ ಕೇಳಿಸ್ಕೊಳ್ಳಿ. ಬರಿಗಣ್ಣಿಗೆ ಕಾಣಿಸದ ಜೀವಿಗಳನ್ನು ಏನೆನ್ನುವರು? ಕಿರಣ್. ಸೂಕ್ಷ್ಮ ಜೀವಿಗಳು.
ಬ್ಯಾಕ್ಟೀರಿಯಾ, ಶಿಲೀಂಧ್ರ, ಶೈವಲಗಳು, ಪ್ರೋಟೋಜೋವಾ. ಹಾಲು ಮೊಸರಾಗಲು ಕಾರಣವಾದ ಬ್ಯಾಕ್ಟೀರಿಯಾ. ಮತ್ತೊಮ್ಮೆ ಕೇಳಿಸ್ಕೊಳ್ಳಿ. ಹಾಲು ಮೊಸರಾಗಲು ಕಾರಣವಾದ ಬ್ಯಾಕ್ಟೀರಿಯಾ. ಲ್ಯಾಕ್ಟೋಬ್ಯಾಸಿಲಸ್. ಸಕ್ಕರೆಯು ಆಲ್ಕೋಹಾಲ್ ಆಗಿ ಪರಿವರ್ತನೆಯಾಗುವ ಪ್ರಕ್ರಿಯೆ. ಮತ್ತೊಮ್ಮೆ ಕೇಳಿಸ್ಕೊಂಡಿದ್ರೆ ಸಕ್ಕರೆಯು ಆಲ್ಕೋಹಾಲ್ ಆಗಿ ಪರಿವರ್ತನೆಯಾಗುವ ಪ್ರಕ್ರಿಯೆ. ಹರ್ಷಿತಾ. ಸಕ್ಕರೆಯು ಆಲ್ಕೋಹಾಲ್ ಆಗಿ ಪರಿವರ್ತನೆ ಇದು ಸಕ್ಷನ್ ಮಾನಸಜಿ. ಆವಿಷ್ಕರಿಸಿದವರು ಯಾರು? ಮತ್ತೊಮ್ಮೆ ಪ್ರಶ್ನೆನ ಕೇಳಿಸ್ಕೊಳ್ಳಿ. ಹುದುಗುವಿಕೆಯನ್ನು ಆವಿಷ್ಕರಿಸಿದ ವಿಜ್ಞಾನಿ ಯಾರು? ಕಿರಣ. ಲೂಯಿಸ್ ಪಾಸ್ಟರ್.
ಎಷ್ಟರಲ್ಲಿ ಅನ್ವೇಷಿಸಿದರು? ಮತ್ತೊಮ್ಮೆ ಪ್ರಶ್ನೆ ಕೇಳಿ. ಹುದುಗುವಿಕೆಯನ್ನು ಎಷ್ಟರಲ್ಲಿ ಅನ್ವೇಷಿಸಿದರು? ವರ್ಷಿತಾ 1857. ಪೆನ್ಸಿಲ್ ಆವಿಷ್ಕರಿಸಿದ ವಿಜ್ಞಾನಿಯ ಹೆಸರು? ಮತ್ತೊಮ್ಮೆ ಕೇಳ್ಕೊಳ್ಳಿ. ಪೆನ್ಸಿಲ್ ಅನ್ನು ಆವಿಷ್ಕರಿಸಿದ ವಿಜ್ಞಾನಿಯ ಹೆಸರು? ಚೈತ್ರ ಅಲೆಕ್ಸಾಂಡರ್ ಫ್ಲೆಮಿಂಗ್. ಸಿಡುಬು ರೋಗಕ್ಕೆ ಲಸಿಕೆ ಕಂಡುಹಿಡಿದವರು ಯಾರು? ಮತ್ತೊಮ್ಮೆ ಪ್ರಶ್ನೆ ಕೇಳಿಸ್ಕೊಳ್ಳಿ. ಸಿಡುಬು ರೋಗಕ್ಕೆ ಲಸಿಕೆ ಕಂಡುಹಿಡಿದವರು ಯಾರು? ಎಡ್ವರ್ಡ್ ಜೆನ್ನರ್. ಸಿಡುಬು ರೋಗಕ್ಕೆ ಲಸಿಕೆಯನ್ನು ಎಷ್ಟರಲ್ಲಿ ಹಿಡಿಯಲಾಯಿತು? ಮತ್ತೊಮ್ಮೆ ಪ್ರಶ್ನೆ ಕೇಳಿಕೊಳ್ಳಿ. ಸಿಡುಬು ರೋಗಕ್ಕೆ ಲಸಿಕೆಯನ್ನು ಎಷ್ಟರಲ್ಲಿ ಕಂಡುಹಿಡಿಯಲಾಯಿತು? ರಚನಾ 1798. ಡೆಂಗ್ಯೂ ರೋಗಕ್ಕೆ ಕಾರಣವಾದ ಜೀವಿ? ಮತ್ತೊಮ್ಮೆ ಕೇಳಿಸ್ಕೊಳ್ಳಿ. ಡೆಂಗ್ಯೂ ರೋಗಕ್ಕೆ ಕಾರಣವಾದ ಜೀವಿಯ ಹೆಸರು? ರಾಖಿ ಸೊಳ್ಳೆ. ನೈಟ್ರೋಜನ್ ಸ್ಥಿರೀಕರಣಕ್ಕೆ ಕಾರಣವಾದ ಬ್ಯಾಕ್ಟೀರಿಯಾ? ಮತ್ತೊಮ್ಮೆ ಪ್ರಶ್ನೆ ಹೇಳ್ತೀನಿ ನೋಡ್ರಿ. ನೈಟ್ರೋಜನ್ ಸ್ಥಿರೀಕರಣಕ್ಕೆ ಕಾರಣವಾದ ಬ್ಯಾಕ್ಟೀರಿಯಾ? ಅಮೂಲ್ಯ ರೈಸೋಬಿಯಂ. ಅಂಥಾಕ್ಸ್ ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿದವರು ಯಾರು? ಮತ್ತೊಮ್ಮೆ ಪ್ರಶ್ನೆ ಎಲ್ಲರೂ ಕೇಳ್ಕೊಳ್ಳಿ. ಅಂಥಾಕ್ಸ್ ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿದವರು?
ಕೇಳ್ತೀವಿ ನೋಡ್ರಿ. ಅಂತಃಸ್ರಾವಕ್ಕೆ ಲಸಿಕೆಯನ್ನು ಎಷ್ಟರಲ್ಲಿ ಕಂಡುಹಿಡಿಯಲಾಯಿತು? ಮಹೇಶಸ್ 1876. ಈ ಎಲ್ಲಾ ಪ್ರಶ್ನೆಗಳು ನನ್ನ ಸ್ನೇಹಿತರು ಆನ್ಸರ್ಗಳನ್ನು ಹೇಳಿ ಬಂದು ಹೋಗಿದ್ದಾರೆ. ಹೀಗೆ ನನ್ನ ಭಾಷಣ ಮುಗಿಸ್ತಾ ವಂದನೆಗಳೊಂದಿಗೆ ಹೋಗ್ತಾ ಇದ್ದೀನಿ.